ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಷಯ ಬ್ರೌನ್ ರೈಸ್. ಬ್ರೌನ್ ರೈಸ್ ನಿಮಗೆಲ್ಲ ಗೊತ್ತೇ ಇದೆ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಈ ಬ್ರೌನ್ ರೈಸ್ನ ಅನ್ನ ಇವತ್ತು ಹೇಗೆ ಮಾಡೋದು ಅಂತ ನಾವು ನೋಡ್ಕೊಂಡು ಬರೋಣ. ಅನ್ನ ಮಾಡೋದಕ್ಕೂ ಮೊದಲೇ ಇದರಲ್ಲಿ ಏನೇನಿದೆ, ಯಾಕೆ ಇದನ್ನು ತಿನ್ನಬೇಕು, ಯಾರಿಗೆಲ್ಲ ಇದು ಸಹಕಾರಿ ಉಪಯೋಗ ಕೊಡುತ್ತೆ ಆರೋಗ್ಯಕ್ಕೆ ಅಂತ ನೋಡ್ಕೊಂಡು ಬರೋಣ. ಬ್ರೌನ್ ರೈಸ್ನಲ್ಲಿ ಬಿ ವಿಟಮಿನ್ಸ್ ಇದೆ, ಫೈಬರ್ ಇದೆ, ಪ್ರೋಟೀನ್ ಇದೆ, ಕಾರ್ಬೋಹೈಡ್ರೇಟ್ ಇದೆ, ಇಷ್ಟೆಲ್ಲ ಇದೆ. ನಾವು ವೈಟ್ ರೈಸ್ ತಿನ್ನೋದ್ರಿಂದ ಅಷ್ಟೊಂದು ಪ್ರಯೋಜನ ಇಲ್ಲ. ಇದು ಬ್ರೌನ್ ರೈಸ್ ತಿನ್ನೋದ್ರಿಂದ ಬಿ ಪಿ, ಶುಗರು, ಹೃದಯದ ಆರೋಗ್ಯ, ಥೈರಾಯ್ಡ್ ಸಮಸ್ಯೆ, ತೂಕ ಇಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದವ್ರಿಗೆಲ್ಲ ಇದು ಸಹಾಯಕ. ಜೀರ್ಣಶಕ್ತಿ ಕಡಿಮೆ ಆಗಿರೋರಿಗಂತೂ ಇದು ಅಮೃತ ಅಂತಲೇ ಹೇಳ್ಬೋದು. ಬನ್ನಿ, ಇಷ್ಟೆಲ್ಲ ಪ್ರಯೋಜನ ಇರುವಂತಹ ಈ ಬ್ರೌನ್ ರೈಸ್ನ ಸರಿಯಾಗಿ ಅನ್ನವನ್ನು ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ನೋಡ್ಕೊಂಡು ಬರೋಣ. ಅನ್ನ ಮಾಡಲಿಕ್ಕೆ ಬ್ರೌನ್ ರೈಸ್ನ ನಾವು ಹಿಂದಿನ ದಿನ ರಾತ್ರಿಯೇ ಬೆಳಗ್ಗೆ ಮಾಡೋದಾದರೆ ಹಿಂದಿನ ದಿನ ರಾತ್ರಿಯೇ ಈ ಥರ ನೀರಿನಲ್ಲಿ ವಾಶ್ ಮಾಡಿ ತೊಳೆದು ನೆನೆಸಿಟ್ಕೋಬೇಕು. ಈ ರೀತಿ ನೆನೆಸೋದ್ರಿಂದ ಅಕ್ಕಿ ಸಾಫ್ಟಾಗಿ ಬರುತ್ತೆ ಮತ್ತು ಅದರಲ್ಲಿರುವಂತಹ ಫೈಬರ್ ಕಂಟೆಂಟ್ಸ್ ಕೂಡ ಜಾಸ್ತಿ ಆಗಿರುತ್ತೆ. ನಾನಿಲ್ಲಿ 1 ಕಪ್ ಅಕ್ಕಿಗೆ 4 ಕಪ್ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಫಸ್ಟಿಗೆ ನಾನು ಕುಕ್ಕರ್ಗೆ ಹಾಕಿ ವಿಷಲ್ ಹೊಡ್ಸೋಣ. ಅದ್ರ ಬದಲಿಗೆ ಒಂದು ಸ್ಪೆಷಲ್ ಸ್ಟೆಪ್ಪನ್ನು ನಾನಿವತ್ತು ಮಾಡ್ತಾಯಿದ್ದೀನಿ. ಬನ್ನಿ ನೋಡ್ಕೊಳ್ಳೋಣ. ಮೊದಲಿಗೆ ಈ ನೆನೆಸಿಟ್ಟಿರೋ ಅಕ್ಕಿನ ಕುದಿಲಿಕ್ಕೆ ಇಡೋಣ. ಇದಕ್ಕೇನೆ ಸ್ವಲ್ಪ ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನು ಕವರ್ ಮಾಡಿ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸೋಣ. ಕವರ್ ಮಾಡಿಬಿಟ್ಟು ಕುದಿಸಿ 5 to 10 ಮಿನಿಟ್ಸ್ ಕುದಿಸೋಣ. ಕುದೀತಾ ಇದೆ. ಇವಾಗ ನೋಡೋಣ, ಕುದೀತಾ ಇದೆ. ಹೀಗೆ ಮಧ್ಯ ಸ್ವಲ್ಪ ಕೈಯಾಡಿಸ್ಕೊಳ್ಳಿ ಒಂದು ಸ್ಪೂನ್ನ ಸಹಾಯದಿಂದ. ಇನ್ನೂ ಸ್ವಲ್ಪ ಕುದಿಲಿ. ಈ ಕಲರ್, ನೀರಿನ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಇದು ಕುದಿಸ್ಬೇಕು ನಾವು. 5 ರಿಂದ 10 ನಿಮಿಷ ಆಗುತ್ತೆ. ಬ್ರೌನ್ ರೈಸ್ ಅನ್ನವನ್ನು ಮಾಡಲಿಕ್ಕೆ ಬರ್ದೇ ಎಷ್ಟೋ ಜನ ಬ್ರೌನ್ ರೈಸ್ನ ತಿನ್ನೋದನ್ನೇ ಬಿಟ್ಬಿಡ್ತಾರೆ. ಹೀಗೆ ಮಾಡಬೇಡಿ. ಈ ಸ್ಟೆಪ್ಪನ್ನು ನಾನು ಹೇಳ್ತಾ ಇರೋ ರೀತಿಯಲ್ಲಿ ಬ್ರೌನ್ ರೈಸ್ನ ಅನ್ನವನ್ನು ಮಾಡಿ ನೋಡಿ. ಎಷ್ಟು ಚೆನ್ನಾಗಾಗುತ್ತೆ, ಎಷ್ಟು ರುಚಿಯಾಗಿರುತ್ತೆ, ಹಾಗೆ ಎಷ್ಟು ನಿಮ್ಮ ಆರೋಗ್ಯ ಸಹ ಸುಧಾರಿಸುತ್ತೆ ಅಂತ ಹೇಳಿ. ಬನ್ನಿ, ಈಗ ಇದು ಒಂದು 8 ನಿಮಿಷಗಳ ಕಾಲ ಕುದಿದೆ. ನೀವು ನೋಡ್ಬೋದು ಇದರ ನೀರಿನ ಕಲರ್ ಚೇಂಜ್ ಆಗಿದೆ. ಈಗ ನಾವು ಫ್ಲೇಮ್ನ ಆಫ್ ಮಾಡಿ, ಇದೇ ಮೇನ್ ಸ್ಟೆಪ್ಪು. ಫ್ಲೇಮ್ನ ಆಫ್ ಮಾಡಿ ಇದನ್ನು ಕವರ್ ಮಾಡಿ ಒಂದು 20 ರಿಂದ 25 ನಿಮಿಷ ಹೀಗೆ ಕವರ್ ಮಾಡಿ ಇಟ್ಬಿಡೋಣ. ಈಗ 20 ರಿಂದ 25 ನಿಮಿಷ ಆಗಿದೆ. ನೋಡಿ, ಅಕ್ಕಿಯೆಲ್ಲ ಹೇಗೆ ಉಪ್ಪಿ ದಪ್ಪ ಆಗಿ ಅನ್ನ ಆಗಲಿಕ್ಕೆ ರೆಡಿಯಾಗಿದೆ ಅಂತ ಹೇಳಿ. ಇದೇ ಮೇನ್ ಇಂಪಾರ್ಟೆಂಟ್ ಸ್ಟೆಪ್ಪು ವೀಕ್ಷಕರೇ. ನೀವು ನೋಡ್ತಾ ಇರ್ಬೋದು ಹೇಗೆ ಒಳ್ಳೆ ಹಳ್ಳಿನ ಥರ ಪಾಪ್ಕಾರ್ನ್ ಟೈಪು ಓಪನ್ ಅಪ್ ಆಗಿ ಎಷ್ಟು ದೊಡ್ಡ ದೊಡ್ಡ ಅಗಲಗಳಾಗಿ ಕನ್ವರ್ಟ್ ಆಗಿದೆ ಅಂತ ಹೇಳಿ. ನೀವು ಸರಿಯಾಗಿ ಕುದಿಸ್ತೇ ಇದ್ದರೆ ಇಷ್ಟು ನೀಟಾಗಿ ಅದು ಓಪನ್ ಅಪ್ ಆಗಲ್ಲ. ಹಾಗೆ ಸುಮ್ಮನೆ ವಿಷಲ್ ಮಾಡಿ ಹಾಕೋದ್ರಿಂದ ಈ ಅಕ್ಕಿ ಅಂತೂ ಬೇಯೋದಿಲ್ಲ. ಅಷ್ಟು ಗಟ್ಟಿ ಈ ಬ್ರೌನ್ ರೈಸ್. ನೋಡಿ, ಕಲರ್ ಸಹ ಚೇಂಜ್ ಆಗಿದೆ, ಹೇಗೆ ಓಪನ್ ಆಗಿದೆ, ಅನ್ನದ ಅಗಳುಗಳು ಇಷ್ಟು ದೊಡ್ಡದಾಗಿ ಕನ್ವರ್ಟ್ ಆಗಿದೆ ಅಂತ ಹೇಳಿ. 8 ರಿಂದ 10, 15 ವಿಷಲ್ ತನಕ ಹೊಡಿಸ್ತಾರೆ. ಅಷ್ಟೊಂದು ವಿಷಲ್ ಹೊಡಿಸಿದ್ರೂ ಸಹ ಈ ಅಕ್ಕಿ ಸರಿಯಾಗಿ ಬೇಯೋದಿಲ್ಲ. ಹಾಗಾಗಿ ಇದನ್ನು ಸ್ಕಿಪ್ ಮಾಡೋರೇ ಜಾಸ್ತಿ. ಇದನ್ನು ಬೇಡ, ಈ ಅಕ್ಕಿ ಬೇಯಿಸ್ಲಿಕ್ಕಾಗಲ್ಲ ಅಂತ ಹೇಳಿ ಬಿಟ್ಬಿಡೋರೇ ಜಾಸ್ತಿ ಆಗಿರ್ತಾರೆ. ಸೊ ನನ್ನ ಎಕ್ಸ್ಪೀರಿಯೆನ್ಸ್ ನಿಮಗೆ ಹೇಳಬೇಕು ಅಂದರೆ, ನಾನು ಇದನ್ನು ಪಲಾವ್ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೆ. ಬೆಳಗ್ಗೆನೇ ಬೇಗ ಆಗಬೇಕಿತ್ತು ಪಲಾವ್.
ಅಂಥ ಟೈಮಲ್ಲಿ ನಾನು ಇದು ಬೇಗ ಬೇಯಲಿ ಅಂದ್ಬಿಟ್ಟು ಸ್ವಲ್ಪ ಕುದಿಸಿ ಇಟ್ಕೊಂಡೆ. ಆವಾಗ ನನಗೆ ಇದು ಉಬ್ಬಿ ಬಂದಿರೋದು ನೋಡಿ ತುಂಬ ಖುಷಿಯಾಗಿ ಪಲಾವ್ ಸಹ ತುಂಬ ಚೆನ್ನಾಗಿ ರೆಡಿ ಆಯಿತು. ಆವಾಗಿಂದ ನಾನು ಈ ರೀತಿಯಾಗಿ ಕುದಿಸಿ ಅನ್ನ ಮಾಡೋದನ್ನು ರೂಢಿಯಲ್ಲಿಟ್ಕೊಂಡಿದ್ದೀನಿ. ಬನ್ನಿ ಈಗ ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಒಂದು 4 ವಿಷಲನ್ನ ಮಾಡ್ಕೊಳ್ಳೋಣ. ಕುಕ್ಕರ್ಗೆ ಹಾಕುವ ಮೊದಲು ಸ್ವಲ್ಪ ನೋಡ್ಕೊಳ್ಳಿ, ಇದರಲ್ಲಿ ನೀರಿದೆಯಾ ಈ ರೀತಿ ವಿಷಲ್ ಹೊಡಿಲಿಕ್ಕೆ ಅಂತ ಹೇಳಿ. ಒಮ್ಮೆ ಜಾಸ್ತಿ ಉಬ್ಬಿ ಬರೋ ಸಾಧ್ಯತೆ ಇರುತ್ತೆ. ನೀವು ಜಾಸ್ತಿ ಟೈಮ್ ಬಿಟ್ಟಷ್ಟು ಜಾಸ್ತಿ ಉಬ್ಬಿ ಬರುತ್ತೆ. ನನಗೆ ಇವತ್ತಷ್ಟು ಟೈಮ್ ಇಲ್ಲ, ಸೊ ನಾನು ಇಷ್ಟು ಉಬ್ಕೊಂಡು ಬಂದಿದೆ ಸಾಕು ಅಂತ ಹೇಳಿಬಿಟ್ಟಿದ್ದೀನಿ. ಸೊ ಇದರಲ್ಲಿ ನೀರಿರೋದ್ರಿಂದ, ನೀರು ಇಲ್ಲದೇ ಇದ್ದರೆ 1 ಗ್ಲಾಸ್ ನೀರನ್ನು ಹಾಕಿ ವಿಷಲ್ ಮಾಡಿ, 4 ವಿಷಲ್ ಮಾಡಿ. ನೀರಿದ್ದರೆ ಹಾಗೆ ವಿಷಲ್ ಹೊಡಿಸಿ. ಬನ್ನಿ ಈಗ ಇದನ್ನು ಟ್ರಾನ್ಸ್ಫರ್ ಮಾಡ್ಕೋತೀನಿ ಒಂದು ಕುಕ್ಕರ್ಗೆ. ಇವಾಗ ನಾನು ಒಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಅನ್ನ ಆಗಲೇ ಅರ್ಧ ರೆಡಿಯಾಗಿದೆ ಅನ್ನೋ ಥರ ನಿಮಗೆ ಫೀಲ್ ಬರ್ತಾ ಇರುತ್ತೆ. ಸೊ ಈ ರೀತಿ ಮಾಡ್ಕೊಳ್ಳಿ. ಯಾವಾಗಲೂ ಡೈಲಿ ವೈಟ್ ರೈಸ್ಗಿಂತನೂ ತುಂಬ ಟೇಸ್ಟಿಯಾಗಿ ಈ ಅನ್ನ ರೆಡಿಯಾಗುತ್ತೆ. ಇವಾಗ 4 ವಿಷಲ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ಅನ್ನ ರೆಡಿಯಾಗಿದೆ. ಎಷ್ಟೇ ವಿಷಲ್ ಹೊಡಿಸಿದರೂ ಸಹ ಈ ರೀತಿಯಾಗಿ ಅನ್ನ ಮಾಡೋದು ತುಂಬಾ ಕಷ್ಟ. ಬನ್ನಿ ಇದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ತೋರಿಸ್ತೀನಿ. ನೋಡಿ, ಸೇಮ್ ವೈಟ್ ರೈಸ್ ಹೇಗೆ ಬೇಯುತ್ತೋ ಹಾಗೆ ಇದು ಬೆಂದಿದೆ. ಚಿಕ್ಕ ಮಕ್ಕಳಿಗೂ ಸಹ ಕೊಡ್ಬೋದು, ಅಷ್ಟು ಚೆನ್ನಾಗಿ ಈ ಅನ್ನ ರೆಡಿಯಾಗಿದೆ. ಸೊ ನೀವು ಇದನ್ನು ಟ್ರೈ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ, ಈ ಸಿಂಪಲ್ ಟ್ರಿಕ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.